ಸರ್, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಯಾಕಂದರೆ ಮನೆಯಿಂದ ಆಚೆ ಬಂದ ತಕ್ಷಣ ಎಲ್ಲ ಕಡೆ ಹಣ 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 ಅಂತ ಕೇಳಿಬಿಟ್ಟು ಫ್ರೀಯಾಗಿ ಏನಾದರೂ ಒಂದು ಕೋಚಿಂಗ್ ಸಿಗ್ತಿದೆ ಅಂತಲೇ ನಮ್ಮ ಜನಕ್ಕೆ ನಂಬೋಕ್ಕಾಗಲ್ಲ. ನೀವು ಆ ರೀತಿ ಒಂದು ಕೆಲಸವನ್ನು ಮಾಡ್ತಿದ್ದೀರಾ. ಕ್ರಿಕೆಟ್ ಬಗ್ಗೆ ಒಲವಿರೋರಿಗೆ ಫ್ರೀಯಾಗಿ ಕೋಚಿಂಗನ್ನು ಆನ್ಲೈನ್ ಮುಖಾಂತರ ಕೊಡ್ತಾ ಇದ್ದೀರಾ. ನಿಮಗೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು. ಸರ್, ಇವಾಗ ಫ್ರೀಯಾಗಿ ಕೋಚಿಂಗನ್ನು ಕೊಡಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ? ಫಸ್ಟ್ ಥಿಂಗು, ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ನಾನು ಮೈಸೂರಲ್ಲಿದ್ದೆ. ಸೊ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಒಂದು ಬ್ಯಾಚ್ ಇತ್ತು. ಆ ಬ್ಯಾಚಲ್ಲಿ ಇಬ್ಬರು ಮೇಯ್ನಾಗಿ ನನಗೆ ಇನ್ಸ್ಪೈರ್ ಮಾಡಿದ್ದು ಈ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ. ಒಂದು 22-23 ವಯಸ್ಸಿನ ಹುಡುಗರೆ ಇಬ್ಬರು ತುಂಬ ಚೆನ್ನಾಗಿ ಬೇಗ ಕಲಿತಿದ್ರು. ಸೊ ನಾನು ಕೇಳಿದವ್ರಿಗೆ, ಯಾಕ್ರು ಎಂಗೇಜಲ್ಲಿ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಬಂದಿದ್ರ? ಆಬ್ವಿಯಸ್ಲಿ ಅವರು ಹಳ್ಳಿ ಕಡೆಯಿಂದ ಬಂದಿದ್ದು ಹುಡುಗರು ಮಕ್ಕಳು. ಇಲ್ಲ ಹೂ ಮಾರ್ಕೊಂಡು ಅವ್ರ ಬೆಳೆಯವರೆಗೂ ಎಜುಕೇಷನ್ ಮುಗಿಸೋವರೆಗೂ ಆಮೇಲೆ ನಾವೇನೋ ಪ್ರೂವ್ ಮಾಡ್ತೀವಿ, ಸಾಧನೆ ಮಾಡ್ತೀವಿ ಅಂತ ಒಂದು ದೊಡ್ಡ ಕನಸು ಇಟ್ಕೊಂಡು ಅವರು ತಲೆಯಲ್ಲಿ ಇದ್ದಿದ್ದು ಅವ್ರಿಗೆ. ಸೊ ಹಾಗಾಗಿ ಅವ್ರು ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕಲಿಬೇಕಾದ್ರೆ ಇಷ್ಟು ಚೆನ್ನಾಗಿ ಬೇಗ ಕಲಿತಿದ್ದಾರೆ ಅಂತ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಏನಲ್ಲ, ಬಟ್ ಅವ್ರಿಗೆ ಕಲಿಯೋ ಕೆಪಾಸಿಟಿ ಇದೆ, ಹಾಗೆ ಇಂಟ್ರೆಸ್ಟು ಇದೆ. ಯಾಕೆ ಆಗಿಲ್ಲ ಅಂದರೆ ನಮಗೂ ಟೈಮ್ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋ ಥರ. ಸೊ ನನಗನ್ಸಿದ್ದು, ನಾನು ಇಂಥರ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ, ಹಳ್ಳಿ ಕಡೆಯಿಂದನೂ ಕ್ರಿಕೆಟರ್ಸ್ ಇದ್ದಾರೆ. ಸೊ ಅವ್ರಿಗೆ ಹೆಲ್ಪ್ ಆಗೋ ಥರ ಏನಾದ್ರು ಮಾಡಬೇಕಲ್ಲ, ಏನೋ ಒಂದು ಅಟ್ಲೀಸ್ಟ್ ನನ್ನ ಕೈಲಿ ಏನಾಗುತ್ತೆ ಒಂದು ಅಟ್ಲೀಸ್ಟ್ ದಾರಿ ತೋರಿಸ್ಬೋದು, ಒಂದು ದಾರಿ ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದು ಈ ಕ್ರಿಕೆಟ್ DNA ಇನ್ಸ್ಟಾಗ್ರಾಮಲ್ಲಿ. ಹಾಗೆ ಯೂಟ್ಯೂಬಲ್ಲಿ ಕೂಡ ನಾನು ಝೀರೋ ಟು ಇಂಡಿಯಾ ಒಂದು ಸೀರೀಸ್ ಇವಾಗ ನಡೀತಾ ಇದೆ. ಅದಕ್ಕೆ ಮುಂಚೆನೇ ಒಂದು ಬೇಸಿಕ್ ಬ್ಯಾಟಿಂಗು ಮತ್ತು ಬೇಸಿಕ್ ಬೌಲಿಂಗು ಹೇಗೆ ಒಂದು ಕಂಪ್ಲೀಟ್ ಸ್ಕ್ರ್ಯಾಚಿಂದ ಹೇಗೆ ನೀವು ನಿಮ್ಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ನ ಡೆವಲಪ್ ಮಾಡ್ಕೋಬೋದು, ಟೆಕ್ನಿಕಲ್ ಏನೋ ವಿಷಯಗಳೆಲ್ಲ ಒಂದು ಕಂಪ್ಲೀಟ್ ಸೀರೀಸ್ನೇ ಮಾಡಿಕೊಟ್ಟಿದ್ದೀನಿ. ಅದು ಯಾವ ರೀತಿ ಇದೆ ಅಂದರೆ ಚಿಕ್ಕ ಮಕ್ಳಿಗೂ ಅರ್ಥ ಆಗೋಗಬೇಕು ಅನ್ನೋ ಕಾನ್ಸೆಪ್ಟಿಂದನೇ ಮಾಡಿದ್ದು. ಹಾಗೆ ಈಗೆಲ್ಲ 50 ವರ್ಷ ಬಿಟ್ಟು ಅದೇ ಚಾನಲ್ಗೆ ಹೋಗಿ ಆ ವೀಡಿಯೋಸ್ ನೋಡಿದ್ರು ಆ ಟೈಮ್ಗೆ ಕಲಿಯೋದು ಇರುತ್ತೆ. ಬೇಸಿಕ್ಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ, ನೋ ಮ್ಯಾಟರ್ ಎಷ್ಟು ಇಯರ್ಸ್ ಆದ್ರೂ. ಸೊ ಹಾಗಾಗಿ ಆ ಥರ ಒಂದು ಪ್ರೊಸೆಸ್ಸಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿಸ್ಕೊಡ್ತಾ ಇರೋದು. ಈ ಮೇನ್ ಉದ್ದೇಶನೇ ನಮ್ಮ ಹಳ್ಳಿ ಮಕ್ಳಿಗೆ ತಲುಪಲಿ. ಅವರ ಟೈಮ್ ಬಂದಾಗ ಅವ್ರಿಗೆ ಪ್ರೂವ್ ಮಾಡೋ ಟೈಮ್, ಅದು ಅವ್ರಿಗೆ ಕಲಿಯೋ ಟೈಮ್ ಅಲ್ಲ. ಈಗೇನು ಮನೆ ಹತ್ರನೇ ಕಲಿತಿದ್ದಾರೆ, ಅವ್ರಿಗೆ ಅಲ್ಲಿಂದ ಮನೆಯಿಂದನೇ ಅವ್ರ ಮನೆಗೆ ತಲುಪಿಸಿ ಈಗ ಮಾಡಬೇಕು, ಏನು ಮಾಡಿದ್ರೆ ಸರಿಯಾದ ರೂಟ್ ಇದು. ಒನ್ಸ್ ನಾವು ಟೆಕ್ನಿಕಲಿ ಒಂದು ಗೇಮ್ ಅಂತ ನಮ್ಮ ಬಾಡಿಗೆ ಬಂದಮೇಲೆ, ಬಾಡಿ ಮೂಮೆಂಟ್ಸ್ ಎಲ್ಲ ಬಂದಮೇಲೆ, ದಟ್ ವಿಲ್ ಬಿ ಮಚ್ ಮೋರ್ ಪ್ರಿಪೇರ್ಡ್. ಅವರು ಒಂದು ಅಕಾಡೆಮಿಗೆ ಕಲಿಯೋಕೆ ಹೋದಾಗ ಮಚ್ ಮೋರ್ ಪ್ರಿಪೇರ್ಡ್, ಬ್ಲ್ಯಾಂಕ್ ಹೋಗೋದೇನು ಬೇಕಾಗಿಲ್ಲ. ಅಷ್ಟದು ನಾನು ಕಲಿಸ್ಕೊಡ್ಬೋದು ಅನ್ನೋದು ಅನಿಸ್ತು. ಅದಕ್ಕಾಗಿ ಈ ಕ್ರಿಕೆಟ್ ಕೋಚಿಂಗ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದು.